ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಆಗ್ರಹಿಸಿ ನಡೆಯುತ್ತಿರುವ ಸರದಿ ಸತ್ಯಾಗ್ರಹ ಇಂದು 12ನೇ ದಿನಕ್ಕೆ ಕಾಲಿಟ್ಟಿದೆ. ನೂರಾರು ಮಹಿಳೆಯರು ಈಶ್ವರಲಿಂಗ ಮೈದಾನದಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಪಾದಯಾತ್ರೆ ನಡೆಸಿ ಸರ್ಕಾರದ ವಿರುದ್ಧ ದಿಟ್ಟ ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ತಡೆ ನಡೆಸಿ ರಸ್ತೆ ಮೇಲೆಯೇ ಊಟ ಮಾಡುವ ಮೂಲಕ ವಿನೂತನವಾಗಿ ಸರ್ಕಾರದ ಗಮನ ಸೆಳೆದ ಮಹಿಳೆಯರು ಪ್ರಜಾಸೌಧ ನಿರ್ಮಾಣವಾಗುವವರೆಗೆ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸತತ 12 ದಿನಗಳಿಂದ ಹೋರಾಟ ಮುಂದುವರೆದಿದ್ರು ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ಪ್ರತಿಭಟನಾಕಾರರು ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಈಗ ನಮ್ಮ ಪ್ರಜಾಸೌಧದ ಸರದಿ ಸತ್ಯಾಗ್ರಹ ಹೋರಾಟ ಇವತ್ತಿಗೆ 12 ದಿನ ಆಯ್ತು. 12 ದಿನ ಆದ್ರೂ ಯಾವುದೇ ಅಧಿಕಾರಿಗಳು ಇನ್ನೂ ತನಕ ನಮ್ಮ ಹತ್ರ ಬಂದಿಲ್ಲ, ಯಾವುದೇ ಪ್ರತಿನಿಧಿಗಳು ನಮ್ಮ ಹತ್ರ ಬಂದಿಲ್ಲ. ಅದಕ್ಕೆ ಇನ್ನ 12 ದಿನ ಮುಗಿದ ನಂತರ ಇನ್ನ ಬರ್ಬರ್ತ ನಮ್ದ ಹೋರಾಟದ ಸ್ವರೂಪ ಮತ್ತ ಹೆಚ್ಚಾಗೋದೈತಿ. ಈಗಾಗಲೇ ನಾವೆಲ್ಲ ಹಿರಿಯರೆಲ್ಲ ಮಾತಾಡ್ಕೊಂಡಿದ್ವಿ, ಸಮಿತಿ ಹಿರಿಯರು ಎಲ್ಲ ಕೂಡಿ ನಮ್ದು ಒಂದ್ ಏನಪ್ಪಾ ಅಂದ್ರ ಇಲ್ಲಿ ಬನಹಟ್ಟಿಯಿಂದ ಬಾಗಲಕೋಟೆ ಜಿಲ್ಲಾಧಿಕಾರಿ ಆಫೀಸ್ ವರೆಗೂ ನಡ್ಕೊಂಡು ಹೋಗುದಂತ ಒಂದ್ ಮಾತಾಡಿದೀವಿ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸಂಪೂರ್ಣ ರಸ್ತೆ ತಡೆ ಮಾಡಿಕೆಯಿಂದ ಇಲ್ಲೇ ಒಲಿ ಹೂಡಿಕೆಯಿಂದ ಅನ್ನ ಸಾಂಬಾರ್ ಮಾಡ್ಕೊಂತ ಇಲ್ಲೇ ಊಟ ಮಾಡಿಕೆಯಿಂದ ಇಲ್ಲೇ ಇರ್ಬೇಕು ದೇಶದಿಂದನು ಅದನ್ನೊಂದು ನಮ್ಮಲ್ಲಿ ನಿರ್ಧಾರ ಆಗಿದೆ ಸಮಿತಿ ಒಳಗ. ಇನ್ನೊಂದ್ ಏನಪ್ಪಾ ಅಂದ್ರ ಬಸ್ ಸ್ಟ್ಯಾಂಡ್ ಎದುರು ಹಿಡ್ಕೊಂಡ ಪೊಲೀಸ್ ಸ್ಟೇಷನ್ ಹಿಡ್ಕೊಂಡು ಸ್ವಿಮ್ಮಿಂಗ್ ಮಿಲ್ ವರೆಗೂ ನಾವು ಹಿಂಗ ರೋಡ್ ಮೇಲನ ಕುತ್ಕೊಂಡ್ ಬಿಡುದು. ಹೆಣ್ಮಕ್ಳು ಗಂಡ್ಮಕ್ಳು ಇಡೀ ಊರೆಲ್ಲ ಮನಿ ಕೀಲಿ ಹಾಕಿ ಬಂದ್ ಕುಂಡ್ರೋದಿಗೆ ಸಮಿತಿಯವ್ರು ಎಲ್ಲಾರು ಕೂಡ ಮಾತಾಡ್ಕೊಂಡಿದ್ವಿ. ಅದನ್ನೊಂದು ನಿರ್ಣಯ ಮಾಡ್ಕೊಂಡಿದ್ವಿ. ಈಗ ಅದು ಒಂದ್ ಬರ್ತೈತಿ. ದಿನ ಒಂದೊಂದ್ ನಾವು ಮಾಡ್ಕೊತ ಹೋಗ್ತಿದ್ವಿ. ಮತ್ತೆ ಈಗ ಇತ್ತಕನ ಅವರು ಯಾರು ಜನಪ್ರತಿನಿಧಿ ಆಗಿರ್ಬೋದು, ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲಾ ಬಂದ್ ಕಿಶಿಂದ ಈಗಾಗಲೇ ಅವ್ರಿಗೆ ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮಿಯಲ್ಲಿ ವಂದನೆಯನ್ನ ಸಲ್ಲಿಸುತ್ತ ಈಗ ನಮ್ಮ ಬನಹಟ್ಟಿಯಲ್ಲೇನೆ ಯಾಕೆ ಆಗ್ಬೇಕು ಅಂದ್ರೆ ಸುತ್ತಮುತ್ತ ಹಳ್ಳಿಗಳೇ ಇರೋದ್ರಿಂದ ಅದು ನಮಗೆ ಅನ್ಯಾಯ ಆಗ್ತಾ ಇದೆ. ಅದನ್ನ ತಡೆಗಟ್ಟೋದು ಅದ ನಮ್ಮಲ್ಲೇ ಆಗ್ಬೇಕಂದ್ರೆ ಎಲ್ಲಾ ನಮ್ಮ ಅನುಕೂಲತೆಗಳು ಎಲ್ಲಾ ಫೆಸಿಲಿಟಿಗಳು ನಮ್ಮ ಬನಹಟ್ಟಿಯಲ್ಲಿ ಇರೋದ್ರಿಂದ ಅದಕ್ಕೆ ನಮ್ ಬನಹಟ್ಟಿಗೆನೆ ನಾವು ಪ್ರಜಾಸೌಧ ಆಗ್ಬೇಕು. ನಮ್ದಂತ ಆಯುಷ್ಯ ಮುಗಿಯಾಕ್ ಬಂದೈತಿ. ಈಗ ಇನ್ ನಮ್ಮ ಮಕ್ಳು ಮೊಮ್ಮಕ್ಕಳಿಗೆ ಅದು ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಇಡೀ ಬನಹಟ್ಟಿ ನಗರದ ಎಲ್ಲ ಮಹಿಳೆಯರು ಸೇರಿ ಇವತ್ತ ಕಾಲ್ನಡಿಗೆಯಿಂದ ಊರೆಲ್ಲ ಸುತ್ತ ಹಾಕೊಂಡ್ ಬಂದು ಜೈಕಾರ ಹಾಕೊಂಡ್ ಬಂದು ಇಲ್ಲಿ ಇವತ್ತ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾ ಇದೀವಿ. ತೊಟ್ಟಿಲೆ ತೂಗು ಜಗತ್ತನ್ನೇ ತೂಗಬಲ್ಲೋದು ಅನ್ನುವಂಥದ್ದನ್ನ ನಿಶ್ಚಿತ ಮಾಡಿ ತೋರಿಸ್ಬೇಕು. ನಾವು ಎಂತದೇ ಬಂದ್ರೆ ಎದುರಾಗಿ ನಿಲ್ಲಬೇಕು. ನಮ್ಮಲ್ಲಿ ಹೋರಾಡಿದಂತ ಕಿತ್ತೂರು ಚೆನ್ನಮ್ಮ ಆದಿ ಮಹಿಳೆಯರೆಲ್ಲ ಬಹಳಷ್ಟು ಜನ ಸ್ವಾತಂತ್ರ್ಯಕ್ಕೆ ಹೋರಾಡಿದವರು ಅದಾರ. ಅವರು ವಂಶಜರು ನಾವು ನಮ್ಮ ಆಸೆಗಳನ್ನ ಈಡೇರಿಸುವ ನಾವು ಎಲ್ಲರೂ ಹೋರಾಡ್ಬೇಕು. ಎಂತದೇ ಪರಿಸ್ಥಿತಿ ಬಂದ್ರೆ ನಾವು ಕಟ್ಟುನಿಟ್ಟಾಗಿ ನಿಲ್ಬೇಕು. ಗಂಡು ಮಕ್ಕಳಿಗೆಲ್ಲ ನಾವು ಬೆಂಬಲ ಆಗಿರ್ಬೇಕು ಅನ್ನುವಂತ ಒಂದು ಅಭಿಪ್ರಾಯ ನಂದು. ಈ ನಮ್ಮಲ್ಲಿ ಪ್ರಜಾಸೌಧ ಆಗ್ಲೇಬೇಕಂದ್ರೆ ಆಗ್ಲೇಬೇಕು. ಅದಾಗುವವರೆಗೆ ನಾವು ಬಿಡೋದಿಲ್ಲ. ಎಲ್ಲಿಯವರೆಗೆ ಹೋರಾಟ ಪ್ರಜಾಸೌಧ